ಹಾಯ್ ಹಲೋ ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಮ ಪ್ರೀತಿಯ ಚೇತನ್ ಸರ್ ಮಾಡುವ ನಮಸ್ಕಾರಗಳು. ಮುಂಬರುವಂತಹ ಅಬಕಾರಿ ಇಲಾಖೆಯ ನೇಮಕಾತಿಗಳ ಸಲುವಾಗಿ ಏನಪ್ಪಾ ಅಂತಂದ್ರೆ ನಾವು ಇವತ್ತು ಮೆಂಟಲ್ ಎಬಿಲಿಟಿ ಕ್ಲಾಸ್ ಅನ್ನ ಮಾಡ್ತಿದೀವಿ. ಅದರಲ್ಲಿ ಇವತ್ತಿನ ಟಾಪಿಕ್ ಯಾವ್ದಪ್ಪ ಅಂತಂದ್ರ ಪಾರ್ಟ್ನರ್ಶಿಪ್ ಅಂದ್ರೆ ಪಾಲುದಾರಿಕೆ ಅಂತ ಹೇಳಿ ಕರಿತೀವಿ. ಸೊ ಈ ಪಾಲುದಾರಿಕೆ ಮೇಲೆ ಪಾರ್ಟ್ನರ್ಶಿಪ್ ಮೇಲೆ ಯಾವ ತರನಾದಂತ ಪ್ರಶ್ನೆಗಳು ಬರ್ತಾವು ಅನ್ನೋದನ್ನ ನಾವೇನಪ್ಪಾ ಅಂತಂದ್ರೆ ಈ ಒಂದು ತರಗತಿಯಲ್ಲಿ ನೋಡೋಣ. ಬಹಳ ಇಂಪಾರ್ಟೆಂಟ್ ಈ ತರಗತಿ. ಯಾರ್ಯಾರು ಅಬಕಾರಿ ಇಲಾಖೆಗೆ ಪ್ರಿಪರೇಷನ್ ಅನ್ನ ಮಾಡ್ತಿದ್ದೀರಿ ಅವ್ರಿಗೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಈ ಚಾಪ್ಟರ್ ಆಗಿರ್ತದೆ. ಯಾಕಂತಂದ್ರೆ ಇದ್ರ ಮೇಲೆ ಸಾಕಷ್ಟು ಬಾರಿ ಏನಪ್ಪಾ ಅಂದ್ರೆ ಸಾಕಷ್ಟು ತರನಾದಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಡೆ ಏನಪ್ಪಾ ಅಂತಂದ್ರೆ ಈ ಒಂದು ಟಾಪಿಕ್ ಮೇಲೆ ಸಾಕಷ್ಟು ಕ್ವಶನ್ ಗಳನ್ನ ಕೇಳಿರುವಂತದ್ದಾಗಿರ್ತದೆ. ಸೊ ಹಾಗಾಗಿ ದಯವಿಟ್ಟು ಯಾರು ಏನಪ್ಪಾ ಅಂತಂದ್ರೆ ಕೊನೆವರೆಗೂ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಸೊ ಈ ಒಂದು ತರಗತಿಯನ್ನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಇನ್ನು ಯಾರ್ಯಾರು ಏನಪ್ಪಾ ಅಂತಂದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡ್ರಿ. ಆಮೇಲೆ ವಿಡಿಯೋನ ಸಾಕಷ್ಟು ಹೆಚ್ಚಿನ ಜನರಿಗೆ ತಲುಪಿಸುವ ಹಾಗೆ ಶೇರ್ ಅನ್ನ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಸೊ ಈ ಪಾರ್ಟ್ನರ್ಶಿಪ್ ಅಂತಂದ ಬಂದಾಗ ಸೊ ಈ ಪಾರ್ಟ್ನರ್ಶಿಪ್ ದ ಮೊದಲನೇ ಪ್ರಶ್ನೆ ಏನಂತಂದ್ರ ರಮೇಶ್ ಮತ್ತು ರವಿಯವರು ಅನುಕ್ರಮವಾಗಿ ಏನಂತಂದ್ರ 22,500 ರೂಪಾಯಿ ಹಾಗೆ 35,000 ರೂಪಾಯಿ ಬಂಡವಾಳದೊಂದಿಗೆ ಪರಸ್ಪರ ಒಂದು ಏನಪ್ಪಾ ಅಂದ್ರೆ ಒಂದು ಪಾರ್ಟ್ನರ್ಶಿಪ್ ಒಂದು ವ್ಯಾಪಾರವನ್ನ ಪ್ರಾರಂಭವನ್ನ ಮಾಡ್ತಾರೆ. ವರ್ಷದ ಕೊನೆಗೆ ಒಟ್ಟು ಲಾಭ 13,800ಗಳಾದರೆ ಅದರಲ್ಲಿ ರವಿಯವರ ಪಾಲು ಎಷ್ಟು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಪಾರ್ಟ್ನರ್ಶಿಪ್ ಅಂತ ಪ್ರಶ್ನೆ ಬಂತು ಅಂತಂದ್ರ ನೀವು ಯಾಕ ಈ ಪಾರ್ಟ್ನರ್ಶಿಪ್ ಪ್ರಶ್ನೆ ಬಂದಾಗ ನಮಗಿಲ್ಲಿ ಯಾವ ಒಂದು ಟಾಪಿಕ್ ಅಂದ್ರೆ ಹಿಂದ್ಗಡೆ ಆದಂತ ಯಾವ್ದು ಅಂದ್ರೆ ಈ ಮೆಂಟಲ್ ಎಬಿಲಿಟಿ ಒಳಗಡೆ ಇನ್ನೊಂದು ಯಾವ ಚಾಪ್ಟರ್ ನಮ್ಗೆ ಅಪ್ಲೈ ಆಗ್ತೈತಪ್ಪ ಅಂದ್ರೆ ರೇಷಿಯೋ ಅಂಡ್ ಪ್ರಪೋರ್ಷನ್ ಅಪ್ಲೈ ಆಗ್ತದೆ. ಬಹಳ ಸಿಂಪಲ್ ಟಾಪಿಕ್ ರೀ ಇದು, ಅಷ್ಟೇ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತದೆ. ಸೊ ಪಾರ್ಟ್ನರ್ಶಿಪ್ ಅಂತ ಬಂದಾಗ ಇಬ್ಬರತ್ವ ಇರ್ತಾರ, ಇಲ್ಲ 3 ಜನ ಇರ್ತಾರ. 3 ಜನ ಸೇರಿ ಒಂದು ವ್ಯಾಪಾರ ಸ್ಟಾರ್ಟ್ ಮಾಡ್ತಾರೆ. ಅದು ಕೊನೆಗೆ ಲಾಭ ಇಷ್ಟು ಬರ್ತದ, ಆ ಲಾಭನ ಯಾವ ರೀತಿ ಹಂಚ್ಕೊಂತಾರ ಅನ್ನೋ ಒಂದು ಟಾಪಿಕ್ ಅನ್ನ ಏನಪ್ಪಾ ಅಂದ್ರೆ ಅದನ್ನ ಕ್ಯಾಲ್ಕುಲೇಷನ್ ಮಾಡುವಂತದ್ದು ಬರ್ತದೆ. ಸೊ ಇದ್ರೊಳಗಡೆ ನೋಡ್ರಿ ಇಬ್ರು ಇದಾರಂತ್ರಿ. ಇದ್ರೊಳಗಡೆ ಏನ್ ಮಾಡ್ತಾರಪ್ಪ ಅಂದ್ರೆ ಇಬ್ರು ಯಾರ್ರಿ ರಮೇಶ ಮತ್ತ ರವಿ ಇಬ್ರು ಏನಪ್ಪಾ ಅಂತಂದ್ರ ಸೇರಿ ಒಂದು ಒಂದೊಂದಿನ ಸ್ಟಾರ್ಟ್ಅಪ್ ಮಾಡ್ತಾರಂತ್ರಿ. ಒಂದು ಸ್ಟಾರ್ಟ್ಅಪ್ ಎಷ್ಟ್ರಿ ರಮೇಶನ್ ಬಂಡವಾಳ ಎಷ್ಟ್ ಹಾಕ್ತಾನಪ್ಪ ಅಂತಂದ್ರ 22,500 ಹಾಕ್ತಾನ. ರವಿಯಿಂದ ಎಷ್ಟ್ ಹಾಕ್ತಾನಪ್ಪ ಅಂತಂದ್ರ 35,000 ರೂಪಾಯಿ ಹಾಕ್ತಾನಂತ್ರಿ. ಸೊ 22,500 ರಮೇಶ್ ಆದ್ರ ರವಿ 35,000 ರೂಪಾಯಿ ಹಾಕ್ತಾನಂತ್ರಿ. ಸೊ 35,000 ರೂಪಾಯಿ ಹಾಕಿದಂತ ಈತ ಏನ್ ಮಾಡ್ತಾನಪ್ಪ ಅಂತಂದ್ರ ಇದನ್ನ ನಾವ್ ಏನ್ ಮಾಡ್ಬೇಕು, ಕೊನೆ ಲಾಭ ಎಷ್ಟು ಬರ್ತದಪ್ಪ ಅಂತಂದ್ರ ಸೊ ಅಂತ್ಯದಲ್ಲಿ ಅಂದ್ರೆ ಒಂದ್ ವರ್ಷದ ನಂತರ ಲಾಭ ಎಷ್ಟು ಬರ್ತೈತಿ 13,800 ರೂಪಾಯಿ ಬರ್ತೈತ್ರಿ. 13,800 ರೂಪಾಯಿ ಲಾಭ ಬರ್ತೈತಿ. ಇದನ್ನ ಹೆಂಗ್ ಕ್ಯಾಲ್ಕುಲೇಷನ್ ಮಾಡುದು ಅಂತಂದ್ರೆ ಸೊ ನಾವ್ ನೋಡ್ರಿ ಇಲ್ಲಿ ಈ ಒಂದು ಅಮೌಂಟ್ ಗಳನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ರೇಷಿಯೋದೊಳಗಡೆ ನಾವ್ ಮಾಡ್ಕೊಳ್ಳೋಣ. ಸೊ ಅದಕ್ಕಾಗಿ ನಾವೇನ್ ಮಾಡೋಣಪ್ಪ ಅಂತಂದ್ರ ಈ ಎರಡು ಝೀರೋ ಹೋದು ಹೌದಾ, ಇವೆರಡು ಏನಪ್ಪಾ ಅಂದ್ರೆ ಯಾವ ಮಗ್ಗಿಯೊಳಗ್ ಕಡ್ತಾ ಹೊಡ್ಕೊಂತ ಹೋಗ್ಬೇಕ್ರಿ. ಕಡ್ತಾ ಹೊಡ್ಕೊಂತ ಹೋದಾಗ ಇದು 25 ಒಮ್ಮೆ ಡೈರೆಕ್ಟ್ ನಾವ್ 25 ಹೊಡಿವ್ರಿ. 25-14 ರೀ. ಇದು 25-9 25-14 25-9. ಸೊ ನೆಕ್ಸ್ಟ್ ನೋಡ್ರಿ ಇವೆರಡು ಏನಾರ ಸೇಮ್ ಮಗ್ಗಿ ಒಳಗೆ ಏನಾರ ಕಡ್ತಾ ಹೋಗ್ತಾವನ್ರಿ. ಸೊ ಸೇಮ್ ಮಗ್ಗಿ ಒಳಗೆ ಕಡ್ತಾ ಹೋಗುದಿಲ್ಲ. ಸೊ ಎಲ್ಲಿಗಪ್ಪ ಅಂತಂದ್ರ 9:14 ಆಗ್ತದೆ. 9:14 ಏನಪ್ಪಾ ಅಂದ್ರೆ ರೇಷಿಯೋ ಆಕೈತಿ. ಸೊ ಈ 9:14 ಅಂತ ಬಂದಾಗ ಇದನ್ನ ನಾವ್ ಹೆಂಗ್ ಮಾಡ್ಕೋಬೇಕ, ಈಗ 9 ಯಾರ್ದ್ರಿಪ್ಪ ಅಂತಂದ್ರ ರಮೇಶ್ ಅಂದ್ರಿ. 9 ರಮೇಶ್ ಆದ್ರ 14 ಯಾರ್ದಾಗ್ತೈತಪ್ಪ ಅಂತಂದ್ರ ರವಿದಾಗಿರ್ತೈತಿ. ಈಗ ಅವ್ರು ಯಾರ್ದು ಕೇಳ್ಯಾರ್ರಿ, ರವಿದ್ ಕೇಳ್ಯಾರ. ಸೊ ಇದಕ್ಕಿಂತ ಮೊದ್ಲು ನಾವೇನ್ ಮಾಡ್ಕೋಬೇಕಪ್ಪ ಅಂತಂದ್ರ ಈ ಎರಡು ರೇಷಿಯೋಸ್ ಅನ್ನ ಏನ್ ಮಾಡ್ಬೇಕಪ್ಪ ಅಂದ್ರ ಕೂಡಿಸ್ಕೋಬೇಕ್ರಿ. ಇವೆರಡು ರೇಷಿಯೋಸ್ ಅನ್ನ ನಾವೇನ್ ಮಾಡಪ್ಪ ಅಂದ್ರ ಕೂಡಿಸ್ಕೋಬೇಕು. ಅಂದ್ರ ಇದ್ರದ್ದ ಸಮ್ ಎಷ್ಟ್ ಆಕೈತಿಪ್ಪ ಅಂತಂದ್ರ 23 ಆಗ್ತೈತ್ರಿ. 23 ಆಗ್ತೈತಿ. 9 + 4 ಅಂತಂದ್ರ 13 ಕೈಲ 1 ಅಂದ್ರ 1 + 1 23 ಹೌದಾ, 23. ಸೊ ಈ 23 ಅವಾಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರ ಈಗ ಯಾರ್ದ ರೇಷಿಯೋ ಕೇಳ್ಯಾರ್ರಿ, ಈಗ ರವಿದ್ ಕೇಳಿರ್ತಾರ. ಸೊ ರವಿದ್ ಕೇಳಿದಾಗ ರವಿದ 14 ಕೇಳಿದಾಗ ಏನಪ್ಪಾ ಅಂತಂದ್ರ ರವಿದ 14. ಸೊ ಟೋಟಲ್ ಎಷ್ಟ ಐತ್ರಿ ಇಲ್ಲಿ 23 ಇಂಟು ಎಷ್ಟ್ ಅಮೌಂಟ್ ಹೇಳ್ಯಾರ್ರಿ, ಲಾಭ ಎಷ್ಟಾಗೈತಿ 13,800. ಸೊ ಇದ್ರದ್ ನಾವೇನಪ್ಪಾ ಅಂತಂದ್ರ ಈಗ ಆನ್ಸರ್ ಅನ್ನ ಕಂಡು ಹಿಡಿಬೇಕು. ಇದ್ರದ್ ನಾವೇನ್ ಮಾಡೋಣ್ರಿಪ್ಪ ಅಂತಂದ್ರ ಆನ್ಸರ್ ಅನ್ನ ಕಂಡು ಹಿಡಿಯೋಣ. ಸೊ ಎಷ್ಟ್ ಬರ್ತೈತಿ ಆನ್ಸರ್ ರೀ, ಸೊ 23 1 23 6 138 00. ಸೊ ಎಷ್ಟ್ ಬಂತ್ರಿ 600 ಅಂದ್ರೆ 14 × 600 ಎಷ್ಟ್ ಬರ್ತೈತಿ 843
00. ಇದು ಏನಪ್ಪಾ ಅಂತಂದ್ರ ಆನ್ಸರ್ ಆಗಿರ್ತೈತಿ. ಎ ಬಿ ಸಿ ರವರು ಅನುಕ್ರಮವಾಗಿ 35,000, 45,000, 55,000 ಬಂಡವಾಳದೊಂದಿಗೆ ವ್ಯಾಪಾರವೊಂದನ್ನ ಆರಂಭಿಸಿದ್ರು. ವರ್ಷದ ಕೊನೆಯಲ್ಲಿ ಅವರಿಗೆ ಒಟ್ಟು ಲಾಭ ಎಷ್ಟಾಗ್ತದಪ್ಪ ಅಂದ್ರೆ 40,500 ರೂಪಾಯಿ ಆಗ್ತೈತಿ. ಸೊ ಹಾಗಾದ್ರ ಪ್ರತಿಯೊಬ್ಬರ ಪಾಲೆಷ್ಟು ಅಂತ ಕೇಳತ್ತಾರ ಇಲ್ಲಿ. ಸೊ ಯಾರ್ಯಾರು ಅದಾರಂತ್ರಿ ಇಲ್ಲಿ? ಎ ಬಿ ಸಿ. ಏದ್ ಎಷ್ಟೈತಿ ಅಂತ್ರಿ? 35,000, ಇದು 45,000, ಇದು 55,000. ಸೊ ನಾವೇನ್ ಮಾಡ್ಬೇಕು? ಇದನ್ನ ರೇಷಿಯೋ ಆಗಿ ಮಾಡ್ಕೊಳ್ಳೋಣ. ಸೊ ಈ 3 0 ಹೋಗ್ತೈತಿ, ಈ 3 0 ಹೋಗ್ತೈತಿ, ಈ 3 0 ಹೋಗ್ತೈತ್ರಿ. ಹೌದಾ? ಇದು 5 7 35, 5 9 5 11. ಹೌದಾ? 7:9:11 ಆಯ್ತ್ರಿ. ಸೊ ಇದ್ರದ್ದು ಟೋಟಲ್ ಎಷ್ಟು ಬರ್ತೈತ್ರಿ? ಸಮ್ ಎಷ್ಟು ಬರ್ತೈತ್ರಿ? 27 ಬರ್ತೈತಿ. ಸಮ್ ಎಷ್ಟು ಬರ್ತೈತಿ? 27 ಬರ್ತೈತಿ. ಹಾಗಾದ್ರೆ ಈಗ ಏದ್ ನೋಡೋಣ್ರಿ. ಏದ್ ಪಾಲೆ ಎಷ್ಟ? ಏದ್ ಎಷ್ಟೈತ್ರಿ? 7 ಐತಿ. ಸೊ 7 ಟೋಟಲ್ ಎಷ್ಟೈತಿ? 27 ಐತ್ರಿ. ಎಷ್ಟೈತ್ರಿ ಲಾಭ? 40,500 ಐತಿ. ನೆಕ್ಸ್ಟ್ ಬೀದ್ ಎಷ್ಟೈತ್ರಿ? 9. ನೆಕ್ಸ್ಟ್ 27 ಇಂಟು 40,500. ನೆಕ್ಸ್ಟ್ ಸೀದ್ 11 27 into 40,500. 27 ones are 27 1500 1,500 1,015 ಅದು 27 15 ಎಷ್ಟು ಬರ್ತೈತ್ರಿ? 402 ಬರ್ತೈತಿ. ಸೊ ಇದರ ಆನ್ಸರ್ ಎಷ್ಟು ಬರ್ತೈತಿ? 10,500. ಸೊ ಇದರ ಆನ್ಸರ್ ರೀ 13,500. ಇದ್ರದ್ದು 16,500. ತಿಳಿದ್ರಿ? ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ್ರಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂತಂದ್ರ, ಎ ರವರು 9,000 ರೂಪಾಯಿ ಬಂಡವಾಳದೊಂದಿಗೆ ಒಂದು ವ್ಯಾಪಾರವೊಂದನ್ನು ಆರಂಭಿಸಿದರು. 5 ತಿಂಗಳ ನಂತರ ಬಿ ರವರು 8,000ಗಳೊಂದಿಗೆ ಇದೇ ವ್ಯಾಪಾರದಲ್ಲಿ ಪಾಲುದಾರರಾದರು. 1 ವರ್ಷದ ಅವಧಿಯಲ್ಲಿ ಒಟ್ಟು 6,970 ರೂಪಾಯಿ ಲಾಭವಾದಲ್ಲಿ ಬಿ ರವರ ಪಾಲು ಎಷ್ಟು ಅಂತ ಕೇಳತ್ತಾರೆ. ನೋಡ್ರಿ, ಸೊ ಹಿಂದಿನ 2 ಪ್ರಶ್ನೆದೊಳಗಡೆ ಏನಿತ್ತು ಅಂತಂದಾಗ ನಾವು ನೋಡಿದಿವಿ, ಅಲ್ಲಿ ಬರುವಂತ ಪಾಲುದಾರರು ಏನಾಗಿದ್ರಿ? ಅಟ್ ಅ ಟೈಮ್ ಆಗಿ ಏನ್ ಮಾಡಿದ್ರಪ್ಪ ಅಂದ್ರೆ ಸ್ಟಾರ್ಟ್ ಮಾಡಿದ್ರು. ಬಟ್ ಇಲ್ಲಿ ಹಂಗಲ್ರಿ. ಇಲ್ಲಿ ಫಸ್ಟ್ ಗೆ ಎ ಸ್ಟಾರ್ಟ್ ಮಾಡ್ತಾನಂತ್ರಿ. ಎ ಬಂಡವಾಳ ಎಷ್ಟೈತಿ? ಎ ಮತ್ತು ಬಿ ಅದಾರ. ಈಗ ಎ ಎಷ್ಟ ಅದಾನಪ್ಪ ಅಂತಂದ್ರ 9,000 ರೂಪಾಯಿ ಹಾಕ್ಯಾನಂತ್ರಿ. 9,000 ರೂಪಾಯಿ ಹಾಕಿ 1 ವರ್ಷ ಅದಾನ. ನೆಕ್ಸ್ಟ್ ಬಟ್ ಬಿ ಬರ್ತಾನ. ಬಿ ಎಷ್ಟ್ ಬರ್ತಾನ್ರಿ? ಬಿ ನ ಎಷ್ಟ್ ಹಾಕನ್ರಿ? 8,000 ಹಾಕಾನ. ಬಟ್ ಆದ್ರ 8,000 ರೂಪಾಯಿನ ಸ್ಟಾರ್ಟಿಂಗ್ ಹಾಕುದಿಲ್ರಿ. 5 ತಿಂಗಳ ನಂತರ ಹಾಕನ್ರಿ. 5 ತಿಂಗಳ ನಂತರ ಹಾಕಾನ. ಬಟ್ ಇದು ಏನೈತಪ್ಪ ಅಂದ್ರ ಲಾಭ ಅವಧಿ ಎಷ್ಟೈತಪ್ಪ? ಇದು ಲಾಭದ ಅವಧಿ ರೀ 1 ವರ್ಷ ಐತ್ರಿ. 1 ವರ್ಷ ಅಂದ್ರ ಬಿ ಇವ 12 ತಿಂಗಳು ಅದಾನ ಈ ಬಿಸ್ನೆಸ್ ಒಳಗ. ಬಟ್ ಇವ ಎಷ್ಟ್ ತಿಂಗಳು ಅದಾನ್ರಿ? ಇವ ಎಷ್ಟ್ ತಿಂಗಳು ಅದಾನ? ಬರೀ 7 ತಿಂಗಳು ಮಾತ್ರ ಅದ. ನೆನಪ ಇಟ್ಕೋರಿ. ಯಾಕಂದ್ರೆ ಇಲ್ಲಿ 5 ತಿಂಗಳು ಆಮೇಲೆ ಬಂದಾನ್ರವ. 12ರೊಳಗ 5 ಮೈನಸ್ ಮಾಡ್ರಿ 7 ಬರ್ತೈತಿ. ಹೌದಾ? ಸೊ ಈ 7 ತಿಂಗಳು ಮಾತ್ರ ಅದ ನೀವು ಬಿಸ್ನೆಸ್ ಒಳಗ. ಸೊ ಹಂಗ ನಾವ್ ಇದ್ರದ್ದು ರೇಷಿಯೋನ ಕಂಡಿಡಿಯೋಣ್ರಿ. ಈಗ ಇದ್ರದ್ದು ರೇಷಿಯೋ ಕಂಡಿಡಿದಾಗ ಎಷ್ಟು ಬರ್ತೈತಿ ನೋಡ್ರಿ. ಈ 0 ಹೋಗ್ತೈತಿ, ಈ 0 ಹೋತ. ಇದು 4 2 4 3 12. ಹೌದಾ? ನೆಕ್ಸ್ಟ್ 9 3 27, 4 7 4 7 2 14, 7 2 ಎಷ್ಟು ಅಂದ್ರೆ 14. ಸೊ ಇವು ಎರಡು ಒಂದ ಬಗ್ಗೆ ಬರಂಗಿಲ್ಲ. ಸೊ ಇದ್ರದ್ದ ಸಮ್ ಮಾಡಿದ್ರೆ ಎಷ್ಟು ಬರ್ತೈತಿ? ಸಮ್ ಎಷ್ಟು ಬರ್ತೈತ್ರಿ? 41 4 41. ಹೌದಾ? ನೆಕ್ಸ್ಟ್ ಇಲ್ಲಿ ಯಾರ್ದು ಕೇಳ್ಯಾರ ನಮ್ಗೆ? ಈಗ ಬಿ ಇದ್ ಕೇಳ್ಯಾರ್ರಿ. ಇಷ್ಟಂತೂ ಗೊತ್ತಾತ. ಬಿ ಇದ್ ಅಂದ್ರ ಈಗ ಬಿ ಪಾಲ್ ಎಷ್ಟು ಬರ್ತೈತಿ? ಬಿ ಎಷ್ಟೈತಿ? 14 ಐತಿ. ಡಿವೈಡೆಡ್ ಬೈ 41 ಇಂಟು 6970. 6970 ಎಷ್ಟು ಬರ್ತೈತಿ ನೋಡ್ರಿ. ಮಾಡ್ರಿ 41 6970 41 41 41 8 ಉಳಿತು
22 ಆಯ್ತು, 7 ಬಂತ. ಆಮೇಲೆ 41 7 287 0 ಬಂತ. ಈ 0 ಡೈರೆಕ್ಟ್ ಇಲ್ಲಿ ಹಚ್ಕೊಂಡ್ಬಿಟ್ರಿ 0 ಅಂದ್ರ ಎಷ್ಟು ಬಂತ ನಮ್ಗ 41 170 ಆತ್ರಿ. ಹೌದಾ? ಇನ್ 170 ಇಂಟು 14 ಎಷ್ಟು ಬರ್ತೈತ್ರಿ? 2380 ಆಗಿರ್ತೈತಿ. ತಿಳಿತ್ರಿ? ಸಿಂಪಲ್ ಕ್ವಶನ್ಸ್ ಇರ್ತಾವು, ಬಹಳ ಅಷ್ಟೊಂದೇನ್ ಕಾಂಪ್ಲಿಕೇಟೆಡ್ ಆಗಿರುವುದಿಲ್ಲ. ಇನ್ನು ನೆಕ್ಸ್ಟ್ ಸಂತೋಷ್ ರವರು, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸಂತೋಷ್ ರವರು 50,000 ರೂಪಾಯಿ ಬಂಡವಾಳದೊಂದಿಗೆ ವ್ಯಾಪಾರವೊಂದನ್ನು ಆರಂಭಿಸಿದರು. 6 ತಿಂಗಳ ನಂತರ, ಇವ್ನು ಸ್ವಲ್ಪ ಅಂಡರ್ಲೈನ್ ಮಾಡ್ಕೊರಿ, 6 ತಿಂಗಳ ನಂತರ ವೀಣಾ ಅನ್ನೋರು 80,000 ರೂಪಾಯಿ ಬಂಡವಾಳದೊಂದಿಗೆ ಇದೇ ವ್ಯಾಪಾರ ಬರ್ತಾರಂತೆ. ಬಟ್ 3 ವರ್ಷಗಳ ಅವಧಿಯಲ್ಲಿ ಲಾಭ 24,500 ಆದ್ರ ಇಬ್ರದು ಪಾಲೆಷ್ಟು ಅಂತ ತಿಳ್ಕೊಳ್ಳಿ. ಹೌದಾ? ಇಬ್ರದು ಪಾಲೆಷ್ಟು ಅಂತ ತಿಳ್ಕೊಳ್ಳೋಣ. ತಿಳಿತ್ರಿ? ಇಬ್ರದು ತಿಳ್ಕೊಳ್ಳಿ, ಏನ್ ಪ್ರಾಬ್ಲಮ್ ಇಲ್ಲ. ಹೌದಾ? ನೆಕ್ಸ್ಟ್ ಇಲ್ಲಿ ಎಷ್ಟು ಜನ ಅದಿರಿ ಈಗ? ಸಂತೋಷ ಮತ್ತೆ ವೀಣಾ. ಹೌದಾ? ಸಂತೋಷ ಮತ್ತ ವೀಣಾ ಅದಾರ್ರಿ. ಸಂತೋಷದಿಂದ ಎಷ್ಟ ಐತ್ರಿ? 50,000 ರೂಪಾಯಿ ಹಾಕಿದಂತ. ವೀಣಾ ಎಷ್ಟ್ ಹಾಕಿದ್ರಂತ್ರಿ ಅವ್ರ? 80,000 ರೂಪಾಯಿ ಹಾಕಿದ್ರಂತ. ಹೌದಾ? ಸೊ ಇಲ್ಲಿ ನಾವು ಹಿಂದಿನ ಇದ್ರೊಳಗಡೆ ಪ್ರಶ್ನೆ ಒಳಗಡೆ ನಾವೇನ್ ನೋಡಿದ್ವಿಪ್ಪ ಅಂತಂದ್ರ 1 ವರ್ಷದ ನೋಡಿದ್ವಿ. ಎಷ್ಟು ವರ್ಷದ ನೋಡಿದ್ರಿ? 1 ವರ್ಷದ ನೋಡಿ. 1 ವರ್ಷದ ನೋಡಿದಕ್ಕೆ ಇಲ್ಲಿ 12 ಅಂತ ಇಟ್ಕೊಂಡ್ವಿ. ಬಟ್ ಇಲ್ಲಿ ಎಷ್ಟು ವರ್ಷದ ಐತ್ರಿ? 3 ವರ್ಷದ ಐತಿ. ಅಂದ್ರ 3 ವರ್ಷದ ಅಂತಂದ್ರೆ ಏನ್ ಮಾಡ್ಬೇಕು ನಾವು? 12 ಇಂಟು 3 ಅಂದ್ರೆ ಎಷ್ಟ್ ಆತ್ರಿ? 12 ಇಂಟು 3 ಅಂದ್ರೆ ಎಷ್ಟ್ ಆತ್ರಿ? 36 ಆತ. ಇಲ್ಲಿ ಇವ ಸಂತೋಷ್ ಅವ್ರ ಎಷ್ಟ್ ತಿಂಗಳಿಂದ ಅದಾರಂತ? 36 ತಿಂಗಳಿಂದ ಅದಾರಂತ. ಆದ್ರೆ ವೀಣಾ ಅವರು 6 ತಿಂಗಳು ಲೇಟ್ ಆಗಿ ಬಂದಾರ. -6 ಮಾಡ್ರಿ ಅಂದ್ರೆ ಎಷ್ಟ್ ತಿಂಗಳಾತ್ರಿ ಇವ್ರದ್ದು? 30 ತಿಂಗಳಾತ್ರಿ. ಇವ್ರದ್ದು 30 ತಿಂಗಳಾತ್. ಈಗ ನಾವ್ ಇದನ್ನ ಏನ್ ಮಾಡ್ಕೊಳ್ಳೋಣಪ್ಪ ಅಂತಂದ್ರ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ ಈ 4 0 ಹೋತು, ಈ 4 0 ಹೋತ. ನೆಕ್ಸ್ಟ್ ಏನ್ ಬರ್ತೈತಿ? 5 1 5 6 30, 6 1 6 6 36, 2 4 2 3. ಸೊ ಆನ್ಸರ್ ಇದೆಷ್ಟು ಬರ್ತೈತಿ ನಮ್ಗ? 3:4 ಬಂತ. ಸೊ ಸಮ್ ಎಷ್ಟು ಬರ್ತೈತ್ರಿ ಇದ್ರದ? ಸಮ್ ಎಷ್ಟು ಬಂತ್ರಿ? 7. ಸೊ ನಮ್ಗೆ ಈಗ ಯಾರದ್ ಕೇಳ್ಬೇಕಾಗೈತಿ? ಇಬ್ಬರದು ನೋಡೋಣ. ಸಂತೋಷನ್ ಎಷ್ಟೇ? ಸಂತೋಷಂದ 3/7 ಇಂಟು 24500. ಹೌದಾ? 7 1 7 7 3 21 ರೀ. 7 3 21 ಅಂತಂದ್ರಿ ಎಷ್ಟು ಬಂತು? 35. 7 5 35, 3,500 ರೂಪಾಯಿ. ಅಂದ್ರೆ 3,500 ಇಂಟು 3 ಮಾಡ್ರೆ ಎಷ್ಟು ಬರ್ತೈತ್ರಿ? 10,500. ಯಾರ್ದಾತ್ರಿ ಇದ? ಸಂತೋಷಂದಾತ. ಇನ್ ನೆಕ್ಸ್ಟ್ ವೀಣಾಂದ್ ಅಂತಂದಾಗ 4 ವೀಣಾಂದ್ ಅಂದ್ರ ರೀ 4/7 ಇಂಟು 24500. ಸೊ ಇಲ್ಲಿ ಮ್ಯಾಲ್ ಮಾಡೇ ಬಿಟ್ಟಿವಿ. 7 1 7 350 ಆತ್ರಿ. ಹೌದಾ? ಇದನ್ನ ಮಾಡ್ರಿ. ಈಗ 4 5 ಎಷ್ಟ್ರಿ? 20. 4 5 20. ಆಮೇಲೆ 4 3 12 13 14 ಬಂತ್ರಿ. ಇಷ್ಟು ಏನಪ್ಪಾ ಅಂತಂದ್ರ ಸೊ ನಮಗ ಆನ್ಸರ್ ಆಗಿರ್ತದೆ. ಇವ್ರಿಬ್ರದು ಪಾಲ್ ಆಗಿರ್ತದೆ. ಇನ್ ಇದನ್ ಕರೆಕ್ಟ್ ಐತಿಲ್ಲ ಅಂತ ನೋಡಾಕ್ ನಾವ್ ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ ಇವ್ರಿಬ್ರದು ಪಾಲನ್ನ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಕೂಡಿಸ್ಕೊಂಡ್ರಿ. ನೋಡ್ರಿ, ಇವು 4 2 ಸೇಮ್ ಐತ್ರಿ. ಸೇಮ್ ಇದ್ರ ನಿಮ್ಮ ಆನ್ಸರ್ ಕರೆಕ್ಟ್ ಅಂತ ಹೇಳಿ ತಿಳ್ಕೊಬಹುದು. ಇದಿಷ್ಟು ಏನಪ್ಪಾ ಅಂತಂದ್ರ ನಿಮ್ಮ ಈ ಒಂದು ತರಗತಿಯಲ್ಲಿರುವಂತ ಟಾಪಿಕ್ ಆಗಿರ್ತದ. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನು ಹೆಚ್ಚಿನ ಅಂದ್ರೆ ವೆರೈಟಿ ಆದಂತ ಕ್ವಶನ್ ಗಳನ್ನ ನಾವೇನಪ್ಪಾ ಅಂದ್ರೆ ಬಿಡಿಸುವಂತ ಪ್ರಯತ್ನವನ್ನು ಮಾಡೋಣ. ಆದ್ರೆ ಈ ಸಾರಿ ಏನಪ್ಪಾ ಅಂತಂದ್ರ ಎಲ್ಲರಿಗೂ ಏನಪ್ಪಾ ಅಂತಂದ್ರ ಏನ್ ಕೊಟ್ಟಿರ್ತೀನಪ್ಪಾ ಅಂತಂದ್ರ ನಿಮ್ಗ ವರ್ಕ್ ಕೊಡ್ತೀನಿ. ಆ ಕ್ವಶನ್ ಏನಪ್ಪಾ ಅಂತಂದ್ರ ಈ ಒಂದು ಕ್ವಶನ್ ಆಗಿರ್ತದೆ. ಈ ಒಂದು ಕ್ವಶನ್ ಅನ್ನ ಏನಪ್ಪಾ ಅಂತಂದ್ರ ಮುಂದಿನ ತರಗತಿ ಒಳಗಡೆ ಅನ್ನೋಷ್ಟೊತ್ತಿಗೆ ನೀವೇನಪ್ಪಾ ಅಂದ್ರೆ ಬಿಡಿಸ್ಕೊಂಡ್ ಬರ್ರಿ. ಸೊ ಇದು ನಿಮ್ಗೆ ಹೋಮ್ ವರ್ಕ್ ಅಂತ ತಿಳ್ಕೊಡ್ರಿ. ಅರ್ಥ ಐತಿ? ಇದೊಂದು ನಿಮ್ಗೆ ಟಾಸ್ಕ್ ಅಂತ ತಿಳ್ಕೊಡ್ರಿ.
ಸೊ ಈ ಒಂದು ಪ್ರಶ್ನೆಯನ್ನ ಯಾರ್ಯಾರು ಬಿಡಿಸ್ತೀರಿ, ಯಾರ್ಯಾರು ಸರಿ ಆಗ್ತದ ಅನ್ನೋದನ್ನ ಏನಪ್ಪಾ ಅಂತಂದ್ರ ಮುಂದಿನ ತರಗತಿಯಲ್ಲಿ ಏನ್ ಮಾಡ್ರಪ್ಪ ಅಂತಂದ್ರ ಆ ಒಂದು ತರಗತಿಯಲ್ಲಿ ನೀವು ಕಮೆಂಟ್ ಅನ್ನು ಯಾರ್ಯಾರ್ದು ಸರಿಯಾಗಿರ್ತದ ಅಂತಂದೇಳಿ ಕಮೆಂಟ್ ಅನ್ನ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ನಾನು ಏನಪ್ಪಾ ಅಂತಂದ್ರೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಏನಪ್ಪಾ ಅಂದ್ರೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಮೇಲೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಆಮೇಲೆ ಸಾಕಷ್ಟು ಜನರಿಗೆ ತಲುಪುವ ಹಾಗೆ ಏನಪ್ಪಾ ಅಂತಂದ್ರೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.